ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲು ಮೊದಲಿನರಾದಂಥ ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೂ ವಂದಿಸ್ತಾ ಇದ್ದೇನೆ. ಕೈ ಜೋಡಿಸ್ರಿ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ. ಈ ವಾಕ್ಯವನ್ನು ಆಯ್ಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಅನೇಕ ದಿವಸಗಳಿಂದ ಇರುವಂಥ ಒಂದು ಆಸೆ, ಕೋರಿಕೆ. ಇವತ್ತು ದಿವಸ ದೇವರು ಈ ಒಂದು ಮುದ್ದಮಗುಂಡಿ ಗ್ರಾಮದಲ್ಲಿ ಈ ರೀತಿಯಾಗಿ ಎಲ್ಲರೂ ಸಹೋದರರಾಗಿ ನಾವು ಅನ್ಯೋನ್ಯತೆಯಲ್ಲಿ ಕೂಡಿ ಈ ಒಂದು ಕಾರ್ಯಕ್ರಮವನ್ನು ಜರುಗುವಂತೆ ಸಹಾಯ ಮಾಡಿದ್ದಾರೆ. ಹಲ್ಲೆಲೂಯಾ. ಮೃತ್ಯುಂಜಯ ಮಠದ ಮೂಲಕವಾಗಿ ನಡೀತಾ ಇರುವಂಥ ಒಂದು 10ನೆಯ ಸೆಮಿ ಕ್ರಿಸ್ಮಸ್. ಎಷ್ಟನೇದು ರೀ? 10ನೇದು. ನಿನ್ನೆ 9ನೇದು ಉಲ್ಗುಂಚಿಯಲ್ಲಿ ನಡೆಯಿತು. 1ನೇದು ತಿಮ್ಮಾಪುರಲ್ಲಿ, 2ನೇದು ಗಿಣಿವಾರದಲ್ಲಿ, 3ನೇದು ಗೊಂಡಿನೂರಲ್ಲಿ, 4ನೇದು ಬೆಳಗುರ್ಕಿಯಲ್ಲಿ, 5ನೇದು ಹೊನ್ನರಹಳ್ಳಿಯಲ್ಲಿ, 6ನೇದು ಕೆಂಗಲಲ್ಲಿ, 7ನೇದು ಬಾಪುರಮಲ್ಲಿ, 8ನೇದು ಬಂದ್ಬಿಟ್ಟು ಯಾವುದೊಂದು ಪ್ಲೇಸ್ ಇದು ಸೈದಾಪುರ ಲಕ್ಷ್ಮಮ್ಮೂರ್ತಿ ಅವ್ರ ಮನೆ ಸೈದಾಪುರ ಅಲ್ಲಿ 8ನೇದಾಗಿ, 9ನೇದಾಗಿ ನಿನ್ನೆ ಉಲ್ಗುಂಚಿಯಲ್ಲಿ, ಇವತ್ತಿನ ದಿವಸ 10ನೇದಾಗಿ ನಾವು ಮುದ್ದಮಗುಂಡಿಯಲ್ಲಿ ಈ ಒಂದು ನಮ್ಮ ಗ್ರಾಮದಲ್ಲಿ ಒಂದು ರೀತಿಯಾಗಿ ಕೂಡಿರುವುದು ಎಷ್ಟು ಸಂತೋಷಕರವಾಗಿರುವುದು. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಯಾರು ಮಾತಾಡಬಾರದು. ದಯವಿಟ್ಟು ಚಿಕ್ಕ ಮಕ್ಕಳೆಲ್ಲರೂ ಕೂಡ ಮೌನವಾಗಿದ್ದು ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನ ಕೇಳೋಣ. ಬಹಳ ಹೊತ್ತೇನಿಲ್ಲ. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಿ ದೇವರ ವಾಕ್ಯವನ್ನು ಕೇಳೋದಕ್ಕಾಗಿ? ಅನೇಕರ ವ್ಯಕ್ತಿಗಳ ಭಾಷಣಗಳನ್ನು ಕೇಳೋದಕ್ಕೆ ಇಷ್ಟಪಡ್ತೀವಿ. ಟಿವಿಯಲ್ಲಿ ಸೀರಿಯಲ್ ನೋಡ್ಕೊಂತ ಕುಂತಾರೆ, ಟೈಮ್ ಎಷ್ಟಾಗುತ್ತೋ ಗೊತ್ತಿಲ್ಲ. ಮತ್ತೆ ಸಿನಿಮಾ ಕುಂತ್ರಂತೂ 2 ತಾಸು 3 ತಾಸುವರೆಗೆ ಎದ್ದು ಬರಂಗಿಲ್ಲ. ಆದರೆ ದೇವ್ರ ವಾಕ್ಯ ಅಂದ ತಕ್ಷಣ ಅನೇಕರಿಗೆ ಏನು ಬರುತ್ತೆ? ಯಾಕೆ ದೇವ್ರ ವಾಕ್ಯ ನಮಗೆ ಬೇಕು? ದೇವ್ರ ವಾಕ್ಯ ನಾವು ಯಾಕೆ ಕೇಳಬೇಕು? ಬೇಗ ಹೋಗಿ ಬೇಗ ಬಂದ್ಬಿಟ್ರೆ ಆಯ್ತಲ್ಲ ಎಂಬುದಾಗಿ ಅನೇಕ ನೆನೆಸುವಂತವರಾಗಿರ್ತಾರೆ. ಆದ್ರೆ ವಾಕ್ಯ ಹೇಳ್ತಾ ಇದ್ದಾರೆ, ನೀವು ನನ್ನ ಮಾತುಗಳನ್ನ ಕೇಳುವವರಾಗಿದೆ. ನನ್ನ ಮಾತುಗಳು ನಿಮಗೆ ಬಿಡುಗಡೆಯನ್ನ ತರುವಂಥದ್ದಾಗಿದೆ. ನನ್ನ ಮಾತು ನಿಮ್ಮ ಜೀವಿತದಲ್ಲಿ ಬೆಳಕನ್ನ ತರುವಂಥದ್ದಾಗಿದೆ. ನನ್ನ ಮಾತುಗಳನ್ನು ನೀವು ಕೇಳುವಾಗ, ಅವುಗಳನ್ನು ಕೈಗೊಂಡು ನೀವು ನಡೆಯುವಾಗ, ಆ ಮಾತುಗಳೇ ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನ ಮಾಡುವಂಥವುಗಳಾಗಿದ್ದಾವೆ ಎಂಬುದಾಗಿ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ನಾವೆಲ್ಲರೂ ಸಂತೋಷವಾಗಿದ್ದೇವೆ. ಕಾರಣ ಏನಂತಂದ್ರೆ, ಸಂತೋಷಕ್ಕೆ ಕಾರಣನಾಗಿರುವಂತ ದೇವರು ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರ ನಿಮಗೆಲ್ಲರಿಗೂ ನಾನು ತಿಳಿಸುತ್ತೇನೆ ಎಂಬುದಾಗಿ ದೂತನು ಆ ಕುರುಬರಿಗೆ ಹೇಳಿದಂತ ಸಮಯದಲ್ಲಿ ಆ ಕುರುಬರು ಬಹಳ ಸಂತೋಷ ಪಟ್ಟರು. ಪ್ರಿಯರೇ, ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ಒಂದು ವಿಶಿಷ್ಟವಾದಂತ ಸಂಗತಿಯನ್ನ ಕ್ರಿಸ್ಮಸ್ ಮೂಲಕವಾಗಿ ನಾವೇನ್ ಮಾಡೋಣ್ರಿ? ತಿಳಿದುಕೊಳ್ಳೋಣ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಕ್ರಿಸ್ಮಸ್ ಅಂತಂದ್ರೆ ಕ್ರಿಸ್ತನನ್ನ ಆರಾಧಿಸುವಂಥದ್ದು. ಕ್ರೈಸ್ಟೋಸೆ ಮಾಸ್ ಎನ್ನುವಂತ ಲ್ಯಾಟಿನ್ ಶಬ್ದದಿಂದ ಅದು ಬಂದಿರುವಂತ ಒಂದು ಪದವಾಗಿದೆ. ಕ್ರಿಸ್ತನು ನಮಗೋಸ್ಕರವಾಗಿ ಈ ಲೋಕಕ್ಕೆ ಅವತರಿಸಿ ಬಂದಿದ್ದಾನೆ. ನಮ್ಮನ್ನ ಬಿಡುಗಡೆ ಮಾಡುವುದಕ್ಕಾಗಿ ಶಾಪದಿಂದ, ಪಾಪದಿಂದ, ರೋಗದಿಂದ, ಅವಮಾನದಿಂದ, ಕತ್ತಲೆಯಿಂದ, ಧಿಕ್ಕಾರತನದಿಂದ, ಸೈತಾನ ತಂದಾಗಿರ್ತಕ್ಕಂಥ ಘೋರವಾದಂಥ ನರಕದ ಒಂದು ಪರಿಸ್ಥಿತಿಯಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ ದೇವರು ತಾನು ಅವತಾರಿಯಾಗಿ ಈ ಲೋಕಕ್ಕೆ ಇಳಿದು ಬರುವುದರ ಮೂಲಕವಾಗಿ ಆತನು ತನ್ನ ಸಿಂಹಾಸನವನ್ನು ತ್ಯಾಗ ಮಾಡಿ ಮನುಷ್ಯನಾಗಿ ತನ್ನನ್ನು ತಾನು ಬರಿದು ಮಾಡಿಕೊಂಡು ದಾಸನಾಗಿ ಆತನು ಈ ಲೋಕಕ್ಕೆ ಏನ್ ಮಾಡಿದರೆ ಇಳಿದು ಬಂದ ಪ್ರಿಯರೇ. ಒಂದೇ ಒಂದು ಕಾರಣ ಏನಂತಂದ್ರೆ, ಆತನು ಉಂಟು ಮಾಡಿದಂತ ಆತನ ಮಕ್ಕಳಾದಂತ ನಾವು ಯಾರು ಕೂಡ ಆತನಿಂದ ದೂರವಾಗಬಾರದು. ಆತನ ಮಕ್ಕಳಾಗಿರ್ತಕ್ಕಂಥ ನಾವು ಯಾರು ಕೂಡ ದೇವರ ಮಾರ್ಗದಿಂದ ತಪ್ಪಿ ಹೋಗಬಾರದು. ನಿತ್ಯ ನಾಶನದ ಕಡೆಗೆ ಹೋಗಬಾರದು, ನಿತ್ಯ ನರಕದ ಕಡೆಗೆ ಹೋಗಬಾರದು, ಅವಮಾನಕರವಾದ ಸ್ಥಿತಿಯ ಕಡೆಗೆ ಹೋಗಬಾರದು. ಸೈತಾನನು ಆಗಿರ್ತಕ್ಕಂಥ ಬಲೆಯಲ್ಲಿ ನಾವು ಸಿಕ್ಕಿ ಬೀಳಬಾರದು. ಸೈತಾನನ ಅಗ್ನಿ ಬಾಣಗಳನ್ನು ಎದುರಿಸುವಂತ ಶಕ್ತಿಯನ್ನು ನಾವು ಹೊಂದಿಕೊಳ್ಳಬೇಕಾದ್ರೆ ನಾವು ಕ್ರಿಸ್ತನನ್ನ ನಂಬಲೇಬೇಕು ಪ್ರಿಯರೇ. ದೇವರ ವಾಕ್ಯದಲ್ಲಿ ಇವತ್ತಿನ ದಿವಸ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗೋಣ. ಯೇಸು ಕ್ರಿಸ್ತನು ನನಗಾಗಿ ನಿನಗಾಗಿ ಆತನು ಏನಾಗಿದ್ದಾನೆ? ಈ ಲೋಕಕ್ಕೆ ಆತನು ಹೊರಟು ಬಂದಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕೆ ನಾವು ಕರಿತೀವಿ ಏನಂತೇಳಿ? ಇನ್ಕಾರ್ನೇಷನ್ ಎಂಬುದಾಗಿ, ಅಂದ್ರೆ ಅವತಾರ ಎಂಬುದಾಗಿ. ಏನಂತ ಹೇಳ್ತೀವಿ? ಅವತಾರ. ನಮ್ಮ ದೇವರು ಆತನು ಫೈನಲಿ, ಅಂದ್ರೆ ಏನ್ ಹೇಳ್ತಾ ಇದೆ?
ಅಂತ್ಯವಾಗಿ ಆತನು ಈ ಲೋಕಕ್ಕೆ ಹೊರಟು ಬರುವುದರ ಮೂಲಕವಾಗಿ ಆತನು ನಮಗೋಸ್ಕರವಾಗಿ ಅವತರಿಸಿ ಆತ ಬಂದ ಪ್ರಿಯರೇ. ಆಗಾಗ ಬರುವಂತ ದೇವರು ಈ ಲೋಕಕ್ಕೆ ಆತನು ಮನುಷ್ಯನಾಗಿ ನರಮನುಷ್ಯನಾಗಿ ನಮ್ಮಂತೆ ಆತನು ಈ ಲೋಕಕ್ಕೆ ಅವತರಿಸಿ ಬಂದ ಪ್ರಿಯರೇ. ಇದರ ಕುರಿತಾಗಿ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಈ ರೀತಿಯಾಗಿ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದ್ರೆ. ಯಾರಾದ್ರೂ ಒಬ್ರು ಹೋಗ್ತೀರಾ? ಓಕೆ, ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನ. ಆ ವಾಕ್ಯವೆಂಬವನು ನರ ಅವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಕೊನೆಯದಾಗಿ ಆತನು ನರ ಅವತಾರಿಯಾಗಿ ಈ ಲೋಕಕ್ಕೆ ಆತನು ಏನ್ ಮಾಡಿದಂತೆ ಇಳಿದು ಬಂದ. ನನ್ನನ್ನ ನಿನ್ನನ್ನ ರಕ್ಷಿಸೋದಕ್ಕೋಸ್ಕರವಾಗಿ, ನನ್ನನ್ನ ನಿನ್ನನ್ನ ಕಾಪಾಡುವುದಕ್ಕೋಸ್ಕರವಾಗಿ, ನನ್ನನ್ನ ನಿನ್ನನ್ನ ಪಾಪದಿಂದ ಬಿಡುಗಡೆ ಮಾಡುವುದಕ್ಕೋಸ್ಕರವಾಗಿ, ನನ್ನನ್ನ ನಿನ್ನನ್ನ ಪರಲೋಕಕ್ಕೆ ಸೇರಿಸುವುದಕ್ಕೋಸ್ಕರವಾಗಿ ಆತನು ನನ್ನ ಅವತಾರಿಯಾಗಿ ಈ ಲೋಕಕ್ಕೆ ಏನ್ ಮಾಡಿದಂತ ದೇವರ ವಾಕ್ಯ ಹೇಳುತ್ತೆ, ಅವತರಿಸಿ ಬಂದನು ಎಂಬುದಾಗಿ. ಅದರ ಸಲುವಾಗಿ ಅವತಾರ ಎನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶವಾಗಿದೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮನುಷ್ಯರು ಯಾವಾಗ ಆದಾಮ ಅವ್ವಳು ಏದೇನು ತೋಟದಲ್ಲಿ ದೇವರ ಆಜ್ಞೆಯನ್ನ ಮೀರಿ ತಿನ್ನಬಾರದು ಎಂಬುದಾಗಿ ಹೇಳಿದ ಹಣ್ಣನ್ನ ತಿಂದ ಮೇಲೆ ಅವರು ಬೆತ್ತಲೆಯಾದರು. ಅವರು ದೇವರ ಸಂಪರ್ಕದಿಂದ ದೂರ ಹೋದಂತ ಸ್ಥಿತಿಗೆ ಅವರು ಜಾರಿ ಹೋದರು. ಪಾಪ ಎನ್ನುವಂಥದ್ದು ಪ್ರವೇಶವಾಗುವುದಕ್ಕೆ ಮುಖ್ಯ ಕಾರಣೀಭೂತರಾದರು. ಆ ಸಮಯದಲ್ಲಿ ದೇವರ ಮಹಿಮೆಯಿಂದ ದೂರ ಹೋದಂತ ಸ್ಥಿತಿಯಲ್ಲಿ ಅವರು ಇರಬೇಕಾದ್ರೆ ದೇವರು ಆವತ್ತಿನ ದಿವಸನೇ ಇವರು ಏನ್ ಮಾಡಿದ್ರಿ, ತಮ್ಮ ಬೆತ್ತಲೆತನವನ್ನು ಮುಚ್ಚಿಕೊಳ್ಳುವುದಕ್ಕಾಗಿ ಅಂಜೂರದ ಮರದ ಎಲೆಗಳನ್ನ ಉಟ್ಟುಕೊಂಡ್ರೆ ದೇವರು ಅವರಿಗೋಸ್ಕರವಾಗಿ ಚರ್ಮದ ಅಂಗಿಯನ್ನ ಏನ್ ಮಾಡ್ತಾ ಇದ್ದಾನ್ರಿ, ತೊಡಿಸ್ತಾ ಇದ್ದಾನೆ. 2 ಮುಗ್ಧ ಕುರಿಮರಿಗಳನ್ನ ವಧಿಸುವುದರ ಮೂಲಕವಾಗಿ ದೇವರು ಅವತ್ತೇ ವಾಗ್ದಾನ ಮಾಡಿದ. ಅವತ್ತೇ ದೇವರು ಹೇಳಿದ್ರು ಏನಂತೇಳಿ, ಸ್ತ್ರೀ ಸಂತಾನವಾಗಿ ನಾನು ಈ ಲೋಕಕ್ಕೆ ಹೊರಟು ಬರ್ತೇನೆ ಎಂಬುದಾಗಿ. ನಾವೆಲ್ಲರೂ ಪುರುಷ ಸಂತಾನಿಗಳು. ನಮ್ಮೆಲ್ಲರಿಗೆ ಲೋಕ ರೀತಿಯಲ್ಲಿ ಏನಿದ್ದಾರೆ, ತಂದೆ ಇದ್ದಾರೆ. ಹಲ್ಲೆಲೂಯಾ, ನಮ್ಮೆಲ್ಲರಿಗೆ ಅಪ್ಪ ಅಮ್ಮ ಇದ್ದಾರೆ. ಆದರೆ ಕರ್ತನಾಗಿ ಅವತರಿಸಿ ಬಂದಿರತಕ್ಕಂಥ ಯೇಸು ಕ್ರಿಸ್ತನಿಗೆ ಲೋಕ ರೀತಿಯಲ್ಲಿ ತಂದೆ ಇಲ್ಲ. ಆತನು ಪರಿಶುದ್ಧಾತ್ಮನ ಮೂಲಕವಾಗಿ ಕನ್ಯೆ ಮರಿಯಳಲ್ಲಿ ಗರ್ಭ ಧರಿಸಲ್ಪಟ್ಟು ಆತನು ಏನ್ ಮಾಡಿದ್ದಾರೆ, ಈ ಲೋಕಕ್ಕೆ ಅವತರಿಸಿ ಬಂದ. ಅದಕ್ಕೆ ಸ್ತ್ರೀ ಸಂತಾನ ಎಂಬುದಾಗಿ ನಾವು ಬೈಬಲ್ ಅಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ದೇವರು ಯಾವ ದೇವರು, ಆತನು ಇನ್ಫೈನೈಟ್ ಗಾಡ್ ಆಗಿ, ಆತನು ಯಾವಾಗಲೂ ಸ್ಥಿರವಾಗಿರ್ತಕ್ಕಂಥ ದೇವರಾಗಿರುವಂತ ಆತನು ಈ ಲೋಕಕ್ಕೆ, ಹಲ್ಲೆಲೂಯಾ, ದ ಕ್ರಿಯೇಟರ್ ಗಾಡ್ ಬಿಕಮ್ಸ್ ಅ ಕ್ರಿಯೇಷನ್. ಅಂದ್ರೆ ಸೃಷ್ಟಿಕರ್ತನಾದಂತ ದೇವರು ಒಂದು ಸೃಷ್ಟಿಯ ಜೀವಿಯಾಗಿ ಆತನು ಈ ಲೋಕಕ್ಕೆ ಹೊರಟು ಬಂದ. ಅಂದ್ರೆ ಆತನು ತನ್ನನ್ನು ತಾನು ಎಷ್ಟರ ಮಟ್ಟಿಗೆ ತಗ್ಗಿಸಿಕೊಂಡಿದ್ದಾನೆ ಎಂಬುದಾಗಿ ನಾವಿಲ್ಲಿ ತಿಳಿದುಕೊಳ್ಬೇಕು ಪ್ರಿಯರೇ. ಹಲ್ಲೆಲೂಯಾ, ಆ ಸಮಯದಲ್ಲಿ ಆದಾಮ ಅವರು ತಪ್ಪಿ ಹೋದಂತ ಸಮಯದಲ್ಲಿ ಎಲ್ಲಾ ಮನುಷ್ಯರು ದೇವರನ್ನು ಹುಡುಕ್ತಾ ಇದ್ದಾರೆ. ಕೆಲವರು ದೇವರನ್ನು ಹುಡುಕಿದ್ರು. ಯಾವ ರೀತಿಯಾಗಿ ಅಂತಂದ್ರೆ ಅವರು, ನಾವು ನೋಡ್ತಾ ಇದ್ದೇವೆ, ಒಂದು ಮಾರ್ಗವನ್ನ ಆಯ್ಕೆ ಮಾಡಿಕೊಂಡ್ರು ಪ್ರಿಯರೇ. ಯಾವ ಮಾರ್ಗ ರೀ? ಕರ್ಮ ಮಾರ್ಗ. ನಾವು ಕೆಟ್ಟ ಕೆಲಸಗಳನ್ನ ಮಾಡಿದ್ದೇವೆ, ಇನ್ನು ಮುಂದೆ ನಾವು ಒಳ್ಳೆ ಕೆಲಸಗಳನ್ನ ಮಾಡಿಬಿಟ್ರೆ ಆ ಒಳ್ಳೆ ಕೆಲಸದ ಮೂಲಕವಾಗಿ ನಾವು ದೇವರನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಎಂಬುದಾಗಿ ಕರ್ಮ ಮಾರ್ಗವನ್ನು ಹುಡುಕಿದರು. ಕರ್ಮ ಮಾರ್ಗ ಹುಡುಕಿದಾಗ ಅವರು ದೇವರನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಕರ್ಮ ಮಾರ್ಗ ಫೇಲ್ ಆಯ್ತು. ಆ ಸಮಯದಲ್ಲಿ ಅವರು ಹೇಳಿದ್ರು, ಇಲ್ಲ, ನಾನು ಜ್ಞಾನದ ಮೂಲಕವಾಗಿ ನಾನು ದೇವರನ್ನ ಒಲಿಸಿಕೊಳ್ತೇನೆ ಎಂಬುದಾಗಿ ನೆನೆಸಿರ್ತಕ್ಕಂಥ ಮನುಷ್ಯರು ತಮ್ಮ ಜ್ಞಾನದಿಂದ ದೇವರನ್ನು ಒಲಿಸಿಕೊಳ್ಳೋದಕ್ಕಾಗಿ ಪ್ರಾರಂಭ ಮಾಡಿದ್ರು. ಹಲ್ಲೆಲೂಯಾ, ಆ ಸಮಯದಲ್ಲಿ ಯೋಗ ಎನ್ನುವಂಥದ್ದು ಬಂತು. ಪತಂಜಲಿ ಎನ್ನುವಂಥ ವ್ಯಕ್ತಿ ಆ ಸಮಯದಲ್ಲಿ ಬಂದ. ಆ ಸಮಯದಲ್ಲಿ ಬಹಳ ಏನಂತ ಹೇಳ್ತೀವಿ, ದ್ವೈತ ಅದ್ವೈತ ಎನ್ನುವಂಥ ಸಿದ್ಧಾಂತಗಳು ಬಂದು. ಆದರೂ ಕೂಡ ಮನುಷ್ಯರು ಯಾರು ಕೂಡ ದೇವರ ಸಮೀಪಕ್ಕೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದ ಪ್ರಿಯರೇ, ಮೂರನೇದಾಗಿ ಮನುಷ್ಯರು ಭಕ್ತಿಯ ಮಾರ್ಗವನ್ನ ತಂದ್ರು ಪ್ರಿಯರೇ. ಆ ಭಕ್ತಿಯ ಮಾರ್ಗ ಅಂತಂದ್ರೆ ಅವರು ದೇವರು ಇದೇ ರೀತಿಯಾಗಿರ್ಬೋದು ಅಂತೇಳಿ ಒಂದು ಮಣ್ಣಿನ ಬೊಂಬೆಯನ್ನ ಮೂರ್ತಿಯನ್ನ, ಮಾತಾಡಬಾರ್ದು ಮಕ್ಕಳು, ಸೈಲೆಂಟ್. ಹಲ್ಲೆಲೂಯಾ, ಮಣ್ಣಿನ ಗೊಂಬೆಯನ್ನ ಮೂರ್ತಿಯನ್ನ ಮಾಡಿಕೊಂಡು ಅದರ ಮುಂದೆ ಅವರು ಭಜನೆ ಮಾಡೋದಕ್ಕೆ ಪ್ರಾರಂಭ ಮಾಡಿ. ಏನ್ ಮಾಡಿದ್ರಿ? ಮನುಷ್ಯರು ಭಜನೆ ಮಾಡೋದಕ್ಕೆ ಪ್ರಾರಂಭ ಮಾಡಿ.
ಮೊದಲನೇದಾಗಿ ಕರ್ಮ ಮಾರ್ಗ ಫೇಲ್ ಆಯ್ತು, ಎರಡನೇದಾಗಿ ಅವರು ಆಚರಣೆಗೆ ತಂದಂತ ಜ್ಞಾನ ಮಾರ್ಗ ಫೇಲ್ ಆಯ್ತು, ಮೂರನೇದಾಗಿ ಈ ಭಕ್ತಿ ಮಾರ್ಗವನ್ನ ಮಾಡಿದಂತ ಸಮಯದಲ್ಲಿ ಅವರು ಭಕ್ತಿಯನ್ನ ಭಜನೆ ಮಾಡ್ತಾ ಮಾಡ್ತಾ ಇರಬೇಕಾದ್ರೆ ಅವರಿಗೆ ಕಾನ್ಸಂಟ್ರೇಷನ್ ಬಂತೆ ಹೊರತಾಗಿ ಅವರು ದೇವರ ಸಂಗಡ ಕನೆಕ್ಟ್ ಆಗ್ಲಿಲ್ಲ ಪ್ರೇರ. ಆ ಸಮಯದಲ್ಲಿ ಅಯ್ಯೋ ದೇವರೇ, ನಾವಂತೂ ನಿನ್ನನ್ನು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ, ನೀನೇ ಅವತರಿಸಿ ಈ ಲೋಕಕ್ಕೆ ಹೊರಟು ಬರಬೇಕು, ನೀನೇ ಇಳಿದು ಬರಬೇಕು ಎಂಬುದಾಗಿ, ದೇವರೇ ನೀನು ಇಳಿದು ಬಾ, ದೇವರೇ ನೀನೇ ಇಳಿದು ಬಾ ಎಂಬುದಾಗಿ ಹೇಳಿ ಆ ಸಮಯದಲ್ಲಿ ಅಸತೋಮ ಸದ್ಗಮಯ, ತಾಮಸೋಮ ಜ್ಯೋತಿರ್ಗಮಯ, ಮೃತ್ಯೋಮ ಅಮೃತಂಗಮಯ, ಓಂ ಶಾಂತಿ ಶಾಂತಿ ಎಂಬುದಾಗಿ, ದೇವರೇ ನಾವು ಅಸತ್ಯದಲ್ಲಿದ್ದೇವೆ, ನಮ್ಮನ್ನ ಸತ್ಯದ ಕಡೆಗೆ ನಡೆಸು ಸ್ವಾಮಿ, ನಾವು ಮರಣದ ಸ್ಥಿತಿಯಲ್ಲಿದ್ದೇವೆ, ನಮ್ಮನ್ನ ಜೀವದ ಕಡೆಗೆ ನಡೆಸಯ್ಯ, ನಾವು ಕತ್ತಲೆಯಲ್ಲಿದ್ದೇವೆ, ನಮಗೆ ಬೆಳಕಾಗಿ ನೀನು ಬಾ ಸ್ವಾಮಿ, ನೀನೇ ಇಳಿದು ಬಾ. ಓಂ ಅಂದ್ರೆ ಯೇಸು ಕ್ರಿಸ್ತನು, ಯೇಸುವೇ ನೀನೇ ಇಳಿದು ಬಾ, ಶಬ್ದ ಸ್ವರೂಪನಾದಂತ ದೇವರೇ ನೀನೇ ಇಳಿದು ಬಾ ಎಂಬುದಾಗಿ ಪ್ರಾರ್ಥಿಸಿದರು ಪ್ರೇರೆ. ಆ ಸಮಯದಲ್ಲಿ ಅನೇಕರು ನಾನು ದೇವರು ನೀನು ದೇವರು ಅಂತೇಳಿ ಅನೇಕರು ಏನ್ ಮಾಡ್ತಾ ಬಂದ್ರು, ನಾನೇ ದೇವರು ಎಂಬುದಾಗಿ ಹೇಳಿಕೊಳ್ತಾ ಬಂದ್ರು ಪ್ರೇರೆ. ಆ ಸಮಯದಲ್ಲಿ ಒಂದೇ ಒಂದು ಅವತಾರ, ವಾಕ್ಯಾವತಾರ, ನರಾವತಾರವಾಗಿ ಯೇಸು ಕ್ರಿಸ್ತನು ಕನ್ಯೆ ಮರಿಯಳಲ್ಲಿ ಆತನ ಏನ್ ಮಾಡಿದ, ಜನಿಸಿ ಬಂದ ಪ್ರೇರೆ. ಹಲ್ಲೆಲೂಯಾ. ಕ್ರಿಸ್ಮಸ್ ಅಂದ ತಕ್ಷಣ ನೆನಪು ಬರ್ತಾರೆ ಯಾರ್ರಿ? ಕನ್ಯೆ ಮರಿಯಳು, ಯೋಸೇಫ, ಆ ಒಂದು ಆಕಾಶದಲ್ಲಿ ಕಾಣುವಂತ ನಕ್ಷತ್ರ, ದೇವದೂತರುಗಳು, ಆ ಸೀಮೆಯಲ್ಲಿರ್ತಕ್ಕಂಥ ಕುರುಬರು, ಹೆರೋದ ಮಹಾರಾಜನು, ಶಾಸ್ತ್ರಿಗಳು, ಆ ಛತ್ರದ ಯಜಮಾನರು, ಇವರೆಲ್ಲರೂ ನಮಗೆ ನೆನಪಿಗೆ ಬರ್ತಾರೆ ಪ್ರೇರೆ. ಇವತ್ತೊಂದು ಹೊಸದಾದಂತ ಸಂದೇಶವನ್ನು ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಆ ಸಂದೇಶ ಏನಂತಂದ್ರೆ, ದೇವರು ಅವತರಿಸಿದ್ದಾನೆ. ಹಲ್ಲೆಲೂಯಾ. ಆತನು ನಿಜವಾಗಿ ನನಗೋಸ್ಕರವಾಗಿ ನಿನಗೋಸ್ಕರವಾಗಿ ಅವತರಿಸಿ ಬಂದಿದ್ದಾನೆ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಎಂಬುದಾಗಿ. ಮೊದಲನೇ 14ನೇ ವಚನ ಓದಿದೀವಲ್ರಿ, ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಏನೆಂಬುದಾಗಿ ಓದಿದ್ವಿ? ನಿದ್ದೆ ಮಾಡ್ತಾ ಇದ್ದೀರಾ? ಹಲ್ಲೆಲೂಯಾ. ಅಲರ್ಟ್ ಆಗಿರ್ರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹೆಂಗಿರ್ಬೇಕು ನಾವು? ಅಲರ್ಟ್ ಆಗಿರ್ಬೇಕು. ದೇವರ ವಾಕ್ಯವನ್ನು ಕೇಳುವಾಗ ಬಹಳ ಶ್ರದ್ಧೆಯಿಂದ ಇರಬೇಕು. ಏನಂತ ಹೇಳ್ತಿದ್ರು ವಾಕ್ಯ? ಆ ವಾಕ್ಯವೆಂಬುವನು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು, ನಾವು ಆತನ ಮಹಿಮೆಯನ್ನು ನೋಡಿದೆವು, ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ, ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು ಎಂಬುದಾಗಿ. ಹಲ್ಲೆಲೂಯಾ. ಈ ವಾಕ್ಯದಿಂದ ಕೆಲವು 3 ಅಂಶಗಳನ್ನು ಈ ಸಮಯದಲ್ಲಿ ನಾವು ಧ್ಯಾನ ಮಾಡೋಣ. ದ ರಿಯಾಲಿಟಿ ಆಫ್ ಜೀಸಸ್ ಕೇಮ್. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದೀವಿ, ಈ ಲೋಕದಲ್ಲಿ ನಾವು ನೋಡುವಾಗ ಒಂದು ಸೋಷಿಯಲ್ ಮೀಡಿಯಾ ಯಾವಾಗ ಆ್ಯಪ್ಸ್ಗಳು ಯಾವಾಗ ಬಂದು ಅವಾಗಲಿಂದ ಅನೇಕ ಸುಳ್ಳು ಸುದ್ದಿಗಳು ಎನ್ನುವಂಥದ್ದು ಏನಾಗ್ತಾ ಇದಾವೆ, ಪ್ರಚಾರಕ್ಕೆ ಬರ್ತಾ ಇದಾವೆ ಪ್ರೇರೆ. ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಮತ್ತೆ ನಾವು ನೋಡ್ತಾ ಇದ್ದೇವೆ ಟೆಲಿಗ್ರಾಮ್ಸ್ಗಳಾಗಿರ್ಬೋದು, ಇನ್ನೊಂದು ಮುನ್ನೊಂದು ಅನೇಕ ಫೇಕ್ ನ್ಯೂಸ್ಗಳೇ, ಅನೇಕ ತಪ್ಪಾದಂತ ಸಮಾಚಾರಗಳೇ, ಸುಳ್ಳು ಸಮಾಚಾರಗಳೇ ಈ ಒಂದು ಜಾಗತಿಕ ಜಾಲತಾಣದಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ ಪ್ರಿಯರ. ಅನೇಕ ಸುಳ್ಳಾದಂತ ಸಮಾಚಾರಗಳನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ದೇವರು ಈ ಲೋಕಕ್ಕೆ ಅವತರಿಸಿ ಬಂದಿರುವಂತದ್ದು ಅದು ಎಷ್ಟೋ ರೀತಿಯಿಂದ ಸತ್ಯವಾಗಿದೆ, ಚಾರಿತ್ರಾತ್ಮಕವಾಗಿರ್ತಕ್ಕಂಥ ಘಟನೆಯಾಗಿದೆ. ಆತನು ಅವತರಿಸಿದಾಗ ಆಕಾಶದಲ್ಲಿ ಒಂದು ನಕ್ಷತ್ರ ಹುಟ್ಟಿತು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಆತನು ಅವತರಿಸಿದಂತ ಸಮಯದಲ್ಲಿ ರೋಮ್ ಸರ್ಕಾರವನ್ನ ಆಳ್ವಿಕೆ ಮಾಡುವಂತ ಅರಸನ ಕುರಿತಾಗಿ ವಾಕ್ಯ ಹೇಳ್ತಾ ಇದೆ. ಯಾರ ಕುರಿತಾಗಿ? ಅಗಸ್ಟಸ್ ಎನ್ನುವಂತ ಚಕ್ರವರ್ತಿ, ಔಗುಸ್ತನ್ ಎನ್ನುವಂತ ಮಹಾರಾಜನ ಆಳ್ವಿಕೆ ಮಾಡುವಂತ ಸಮಯದಲ್ಲಿ, ಜನಗಣತಿ ಬರುವಂತ ಸಮಯದಲ್ಲಿ, ಕುರೇನಿಯನ್ನು ಅಧಿಪತಿಯಾಗಿರ್ತಕ್ಕಂಥ ಸಮಯದಲ್ಲಿ ಯೇಸು ಕ್ರಿಸ್ತನ ಜನನ ಆಯಿತು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ದ ರಿಯಾಲಿಟಿ ಆಫ್ ದ ಬರ್ತ್ ಆಫ್ ಜೀಸಸ್ ಕ್ರೈಸ್ಟ್. ಆತನು ನಿಜವಾಗಿ ಈ ಲೋಕಕ್ಕೆ ಏನ್ ಮಾಡಿದ್ದಾನೆ, ಅವತರಿಸಿ ಬಂದಿದ್ದಾನೆ. ನಾನು ನೀನು ಆರಾಧನೆ ಮಾಡುವಂತ ದೇವರು ಯಾರೋ 2-3 ಹುಟ್ಟಿಸಿದಂತ ದೇವರಲ್ಲ, ಆತನು ಮನುಷ್ಯನಾಗಿ ಈ ಲೋಕಕ್ಕೆ ಹೊರಟು ಬಂದಂತ ದೇವರು, ಆತನು ಅವತರಿಸಿ ಬಂದಂತ ದೇವರು, ಆತನು ಇರುವಂತ ನಿಜವಾಗಿ ಒಬ್ಬೇ ಒಬ್ಬ ದೇವರು. ಆತನು ಈ ಲೋಕಕ್ಕೆ ಏನ್ ಮಾಡಿದ್ದಾರೆ, ಅವತರಿಸಿ ಬಂದ ಪ್ರೇರೆ. ಆತನಿಗೆ ತನ್ನದೇ ಆದಂತ ಚಾರಿತ್ರಾತ್ಮಕ ಹಿನ್ನೆಲೆ ಉಂಟು ಪ್ರೇರೆ. ಆ ಮರಿಯಳ ಕುರಿತಾಗಿ ಮತ್ತು ಆ ಯೋಸೇಫನ ಕುರಿತಾಗಿ, ಆ ಬೆತ್ಲೆಹೇಮಿನ ಕುರಿತಾಗಿ ಎಲ್ಲವೂ ಕೂಡ ಚರಿತ್ರಾತ್ಮಕ ಆಧಾರಗಳು ಎಲ್ಲವೂ ಕೂಡ ಏನಾಗಿದ್ದಾವ್ರಿ, ಲಿಖಿತವಾಗಿದ್ದಾವೆ ಪ್ರೇರೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯದಲ್ಲಿ ಪ್ರೇರೆ. ಮೊಟ್ಟ ಮೊದಲನೇದಾಗಿ ನಾವು ಆತನ ಮಹಿಮೆಯನ್ನ ನೋಡಿದೆವಂದ್ರೆ ಯೇಸು ಕ್ರಿಸ್ತನು ನರ ಅವತಾರಿಯಾಗಿ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ. ಆತನು ಸುಳ್ಳಾದಂತ ದೇವರಲ್ಲ, ಆತನು ಸತ್ಯವಾಗಿರುವಂತ ನಿಜವಾದಂತ ದೇವರಾಗಿದ್ದಾನೆ. ಆತನು ಒಬ್ಬೇ ಒಬ್ಬ ದೇವರು, ಆತನು ನರವತಾರಿಯಾಗಿ ಇಳಿದು ಬಂದಂತ ದೇವರಾಗಿದ್ದಾನೆ. ಆತನು ತನ್ನ ಕಾಲದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು, ಆ ಒಂದು ಸಂಗತಿಗಳು ಎಲ್ಲವುಗಳು ಕೂಡ ನಾವು ಸತ್ಯವೇದದಲ್ಲಿ ನೋಡ್ತಾ ಇದ್ದೇವೆ ಪ್ರೇರೆ. ಹಲ್ಲೆಲೂಯಾ. ಆದಾಮ ಅವರು ತಪ್ಪು ಮಾಡಿದ ಸಮಯದಲ್ಲಿ ದೇವರ ಸನ್ನಿಧಾನದಿಂದ ಅವರು ದೂರ ಆದಾಗ ದೇವರು ಅವರನ್ನ ಬಿಡದ ವಿಮೋಚನೆ ಕಾಂಡ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರ ವಾಕ್ಯ ಹೇಳ್ತಾ ಇದೆ, ಆ ಒಂದು ಗುಡಾರಗಳಲ್ಲಿ ಕೂಡ ದೇವರು ಏನ್ ಮಾಡ್ತಾ ಇದ್ದ,
ಬರ್ತಾ ಇದ್ದ ಪ್ರೇರೆ. ಹಲ್ಲೆಲೂಯಾ. ಟೆಬರ್ನೆಕಲ್ ಎಂಬುದಾಗಿ ನಾವು ನೋಡ್ತೀವಿ ಪ್ರೇರೆ. ಆ ಟೆಬರ್ನೆಕಲ್ ಬಳಿಯಲ್ಲಿ ಆತನು ಬಂದು ತನ್ನ ಶಕೆಯನ್ನ ಗ್ಲೋರಿಯನ್ನ ಇರಿಸ್ತಾ ಇದ್ದ. ಬರ್ತಾ ಇದ್ದ ಹೋಗ್ತಾ ಇದ್ದ ಪ್ರೇರೆ. ಆಮೇಲೆ ಸೊಲೊಮೋನ್ ರಾಜನ ಮೂಲಕವಾಗಿ ದೇವಾಲಯ ಕಟ್ಟಲ್ಪಟ್ಟಂತ ಸಮಯದಲ್ಲಿ ದೇವರು ಅದರಲ್ಲಿ ನಾನು ಇರ್ತೀನಿ ಎಂಬುದಾಗಿ ಹೇಳಿದ. ಆದರೆ ಅಲ್ಲಿರ್ತಕ್ಕಂಥ ಇಸ್ರಾಯೇಲರು ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡ ಕಾರಣಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಬಾಬೆಲ್ ದೇಶದ ಅರಸನಾಗಿರ್ತಕ್ಕಂಥ ನೆಬೂಕದ್ನೆಚ್ಚರನು ಬಂದು ಆ ದೇವಾಲಯವನ್ನು ಹಾಳು ಮಾಡಿದಾಗ ದೇವರ ಮಹಿಮೆ ಅವರಿಂದ ಏನಾಯ್ತಂತೆ, ಹೊರಟು ಹೋಯಿತು ಪ್ರೇರ. ಆ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ, ಪುನಃ ದೇವರು ಮನುಷ್ಯರ ಸಂಗಡ ಇರುವುದಕ್ಕಾಗಿ ಆತನು ಇಮ್ಮಾನುವೇಲನಾಗಿ ಈ ಲೋಕಕ್ಕೆ ಏನ್ ಮಾಡಿದಂತೆ, ಹೊರಟು ಬಂದ. ಹೆಂಗ್ ಬಂದಂತೆ? ಇಮ್ಮಾನುವೇಲನಾಗಿ, ಅಂದ್ರೆ ಮನುಷ್ಯರ ಸಂಗಡ ಇರಬೇಕು ಅಂತ ಹೇಳಿ. ಹಲ್ಲೆಲೂಯಾ. ಆತನ ನಾಮಧೇಯ ಯೇಸು ಎಂಬುದಾಗಿ, ಅಂದ್ರೆ ಪಾಪಗಳನ್ನ ಆತನು ಶಿಕ್ಷಿಸುವಂತ ಆತನಲ್ಲ, ಪಾಪಗಳನ್ನ ಕ್ಷಮಿಸಿ ಪಾಪಿಗಳಿಗೆ ಬಿಡುಗಡೆ ಕೊಡುವುದಕ್ಕೋಸ್ಕರವಾಗಿ ಈ ಲೋಕಕ್ಕೆ ಅವತರಿಸಿ ಬಂದನು ಎಂಬುದಾಗಿ ಪ್ರಿಯರ. ಅದರ ಸಲುವಾಗಿ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ, ಆತನು ನಿಜವಾಗಿ ಅವತರಿಸಿ ಬಂದಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಎರಡನೇದಾಗಿ ಪ್ರಿಯರೇ ನಾವು ನೋಡ್ತಾ ಇದ್ದೇವೆ, ಆತನು ಅವತರಿಸಿ ಬಂದ ಏನಂತ ಹೇಳ್ತೀವಿ ಅಂದ್ರೆ ರೆವರೆನ್ಸ್ ಆಫ್ ದ ಜೀಸಸ್ ಕ್ರೈಸ್ಟ್. ಅಂದ್ರೆ ಆತನು ಏನನ್ನ ತೆಗೆದುಕೊಂಡು ಬಂದ, ಆತನು ಯಾವೊಂದು ಸಂಬಂಧವನ್ನು ಈ ಲೋಕಕ್ಕೆ ತಂದ, ಯಾವೊಂದು ಸಂಗತಿಗಳನ್ನ ಆತನು ಈ ಲೋಕಕ್ಕೆ ತಂದಂತಂದ್ರೆ ನಾವು ನೋಡ್ತಾ ಇದ್ದೇವೆ, ಕೃಪೆ ಮತ್ತು ಸತ್ಯವನ್ನ. ದೇವರು ನನಗಾಗಿ ಕೃಪೆಯನ್ನ, ನಿನಗಾಗಿ ಕೃಪೆಯನ್ನ, ಆತನು ನನಗಾಗಿ ನಿನಗಾಗಿ ಸತ್ಯವನ್ನ ಆತನು ತೆಗೆದುಕೊಂಡು ಬಂದಿದ. ಆ ಕೃಪೆ, ಆ ಸತ್ಯ ಯೇಸುವಿನ ಮೂಲಕವಾಗಿ ಲೋಕಕ್ಕೆ ಏನಾಗುವಂತೆ ಹೊರಟು ಬಂದು ಪ್ರೇರ. ಅನುಸರಾಗಿ ಆತನು ಹೇಳ್ತಾನೆ ಏನಂತೇಳಿ, ನಾನೇ ಮಾರ್ಗವಾಗಿದ್ದೇನೆ, ನನ್ನ ಹೊರತಾಗಿ ಮಾರ್ಗ ಇಲ್ಲ. ನಾನೇ ಸತ್ಯವಾಗಿದ್ದೇನೆ, ನನ್ನ ಹೊರತಾಗಿ ಸತ್ಯ ಇಲ್ಲ. ನಾನೇ ಜೀವವಾಗಿದ್ದೇನೆ, ನನ್ನ ಹೊರತಾಗಿ ಜೀವ ಇಲ್ಲ. ನನ್ನನ್ನೇ ನಂಬುವುದಾದರೆ ಸತ್ತರೂ ನೀವು ಬದುಕ್ತೀರಿ ಎಂಬುದಾಗಿ, ನಾನೇ ಪುನರುತ್ಥಾನ ಜೀವ ಎಂಬುದಾಗಿ ಹೇಳಿದಂತ ಆತನು ಯೇಸು ಸ್ವಾಮಿ ಪ್ರಿಯರೇ. ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಆತನು ನನಗಾಗಿ ನಿನಗಾಗಿ ತನ್ನ ಕೃಪೆಯನ್ನು ತಂದಿದ್ದಾನೆ. ಆತನ ಕೃಪೆ ಎಂತಹ ಕೃಪೆ ಅಂತಂದ್ರೆ, ನಾವು ಎಷ್ಟು ಪಾಪ ಮಾಡಿದಾಗಲೂ ಕೂಡ ಆತನ ಬಳಿಗೆ ನಾವು ಹೋಗಿ ದೇವರೇ ನನ್ನನ್ನು ಕ್ಷಮಿಸು ಎಂಬುದಾಗಿ ಹೇಳಿದಾಗ, ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳನನ್ನ ಯಾವ ರೀತಿಯಾಗಿ ಆತನು ಕ್ಷಮಿಸಿದನು, ನನ್ನನ್ನು ನಿನ್ನನ್ನು ಕೂಡ ಆತನು ಕ್ಷಮಿಸುವಂತ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರೇ, ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಎರಡನೇದಾಗಿ ಏನಂತ ಹೇಳಂತಂದ್ರೆ, ಆತನು ನನಗಾಗಿ ನಿನಗಾಗಿ ರೆಲೆವೆನ್ಸ್ ಅಂದ್ರೆ ಕೃಪೆಯನ್ನ, ದ ಟ್ರೂತ್ ಅಂಡ್ ದ ಗ್ರೇಸ್. ಆತನು ಕೃಪೆಯನ್ನ, ಸತ್ಯವನ್ನ ನನಗೋಸ್ಕರವಾಗಿ ನಿನಗೋಸ್ಕರವಾಗಿ ಆತನು ತಂದಿದ್ದಾನೆ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ, ಆತನು ನನಗಾಗಿ ನಿನಗಾಗಿ ಸತ್ಯವನ್ನ, ಕೃಪೆಯನ್ನ ತರುವುದರ ಮೂಲಕವಾಗಿ, ನನ್ನಲ್ಲಿ ನಿನ್ನಲ್ಲಿ ಪಾಪಗಳನ್ನ ಕ್ಷಮಿಸುವುದರ ಮೂಲಕವಾಗಿ, ನನ್ನ ನಿನ್ನ ರೋಗಗಳನ್ನ ಆತನು ಒತ್ತು ತೀರಿಸುವುದರ ಮೂಲಕವಾಗಿ, ನನ್ನ ನಿನ್ನ ಶ್ರಮೆ ಸಂಕಟವನ್ನು ಆತನು ತೀರಿಸುವುದರ ಮೂಲಕವಾಗಿ ಸಂಪೂರ್ಣವಾದಂತ ವಿಮೋಚನೆಯನ್ನು ಆತನು ನನಗಾಗಿ ನಿನಗಾಗಿ ತಂದಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಆತನು ಸತ್ಯದೇವರು, ನಿತ್ಯ ಜೀವವಾಗಿದ್ದಾನೆ ಎಂಬುದಾಗಿ ಮೊದಲನೆಯ ಯೋಹಾನ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ನಿಜವಾಗ್ಲೂ ಆತನ ಅವತರಿಸಿ ಬಂದಿದ್ದಾನೆ. ಆತನ ಅವತರಿಸಿದಂತಕ್ಕಂಥ ಚಾರಿತ್ರಾತ್ಮಕ ಹಿನ್ನೆಲೆ ಉಂಟು. ಆತನು ನಮಗೋಸ್ಕರವಾಗಿ ಕೃಪೆಯನ್ನ, ಸತ್ಯವನ್ನ ತಂದಿದ್ದಾನೆ ಎನ್ನುವುದಕ್ಕಾಗಿ ಚಾರಿತ್ರಾತ್ಮಕ ಹಿನ್ನೆಲೆ ಉಂಟು ಪ್ರಿಯರೇ. ಮೂರನೇದಾಗಿ ಸಮಯದಲ್ಲಿ ನಾವು ನಮ್ಮ ರೆಸ್ಪಾನ್ಸಿಬಿಲಿಟಿ, ಮೊದಲನೇದಾಗಿ ರಿಯಾಲಿಟಿ ಆಫ್ ಜೀಸಸ್ ಕ್ರೈಸ್ಟ್, ಎರಡನೇದಾಗಿ ರೆಲೆವೆನ್ಸ್ ಆಫ್ ಜೀಸಸ್ ಕ್ರೈಸ್ಟ್, ಮೂರನೇದಾಗಿ ವಾಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಜೀಸಸ್ ಕ್ರೈಸ್ಟ್. ನಾವು ಆತನಿಗೆ ಏನು ರಿಪ್ಲೈಯನ್ನು ಕೊಡುವಂತ ಸ್ಥಿತಿಯಲ್ಲಿದ್ದೇವೆ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಕೆಲವು ಜನರು ಯೇಸು ಸ್ವಾಮಿಯನ್ನ ಧಿಕ್ಕಾರ ಮಾಡಿದ್ರು. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅದೇ ಅಧ್ಯಾಯದಲ್ಲಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಓದ್ತೀರಾ? ಮೊದಲನೇದು ಯೋಹಾನ ಬರೆದ ಸುವಾರ್ತೆ 9ನೇ ವಚನ. ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು. ಆ ಬೆಳಕೇ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂಥದ್ದು. ಆತನು ಲೋಕದಲ್ಲಿ ಇದ್ದನು ಮತ್ತು ಲೋಕವು ಆತನ ಮೂಲಕವಾಗಿ ಉಂಟಾಯಿತು, ಆದರೂ ಲೋಕವು ಆತನನ್ನ ಅರಿಯಲಿಲ್ಲ. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನ ಅಂಗೀಕರಿಸಲಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ದೇವರು ಅವತರಿಸಿ ಬಂದಿದ್ದಾನೆ ಎಂಬುದಾಗಿ ನಾವು ಪರಿಪೂರ್ಣವಾಗಿ ನಂಬುವವರಾಗಬೇಕು. ನಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನಿಗೆ ಹೊರತಾಗಿ ಮತ್ತೆ ಯಾರಿಗೂ ಕೂಡ ನಾವು ಜಾಗವನ್ನು ಕೊಡಬಾರದು. ಅನೇಕ ನಾವೇನ್ ಮಾಡ್ತೀವಿ, ಲೋಕದಲ್ಲಿರುವಂತವುಗಳ ಅನೇಕಗಳಿಗೆ ನಾವು ಜಾಗ ಕೊಡ್ತೀವಿ. ಹಲ್ಲೆಲೂಯಾ. ಸೃಷ್ಟಿಕರ್ತನಾದಂತ ದೇವರು ಹೇಳ್ತಾ ಇದ್ದಾನೆ, ನಾನೊಬ್ಬಾತನೇ, ನನ್ನ ಹೊರತಾಗಿ ಬೇರೆ ದೇವರು ಯಾರು ಕೂಡ ಇಲ್ಲ ಎಂಬುದಾಗಿ. ಲೋಕದಲ್ಲಿ ನಾವು ನೋಡುವಾಗ ಕಲ್ಲನ್ನ, ಮಣ್ಣನ್ನ, ಕಟ್ಟಿಗೆಯನ್ನ
ಮನುಷ್ಯರನ್ನ ದೇವರುಗಳೆಂಬುದಾಗಿ ಪೂಜೆ ಮಾಡ್ತಾರೆ, ನಿರ್ಜೀವ ವಸ್ತುಗಳನ್ನ. ಆದ್ರೆ ದೇವರು ಹೇಳ್ತಾ ಇದ್ದಾನೆ, ನಾನು ಸಜೀವನಾದಂಥ ದೇವರು ಎಂಬುದಾಗಿ. ಹಲ್ಲೆಲೂಯಾ. ನಾನು ಮಾತಾಡುವಂಥ ದೇವರಾಗಿದ್ದಾನೆ, ನಾನೇ ಪರಮಾತ್ಮನು, ನನ್ನ ಹೊರತಾಗಿ ಯಾರು ಕೂಡ ಇಲ್ಲ ಎಂಬುದಾಗಿ ಹೇಳಿದಂಥ ದೇವರು. ಆ ದೇವರನ್ನ ಇವತ್ತು ನಾವು ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾ ಇದ್ದೇವೆ ಅಲ್ಲ, ನೋಡ್ತಾ ಇದ್ದೇವೆ. ಆತನನ್ನು ಅನೇಕರು ಏನ್ ಮಾಡಲಿಲ್ಲಂತೆ, ನಂಬಲಿಲ್ಲ. ಆತನನ್ನು ಅನೇಕರು ಅರಿಯಲಿಲ್ಲ, ಆತನನ್ನು ಅನೇಕರು ಧಿಕ್ಕಾರ ಮಾಡಿದ್ರು. ಇವತ್ತಿನ ದಿವಸ ನೀನು ಆತನನ್ನ ರಿಜೆಕ್ಟ್ ಮಾಡ್ತೀಯೋ, ಅಕ್ಸೆಪ್ಟ್ ಮಾಡ್ತೀಯೋ, ನಾವು ನಮ್ಮ ಮುಂದೆ ದೇವರು ಇಟ್ಟಿದ್ದಾನೆ ಪ್ರಿಯರೇ. ಯಾರು ಅಕ್ಸೆಪ್ಟ್ ಮಾಡ್ತಾರೋ ಅವರಿಗೆ ನಿತ್ಯ ಜೀವ ಇದೆ, ಯಾರು ರಿಜೆಕ್ಟ್ ಮಾಡ್ತಾರೋ ಅವರಿಗೆ ನಿತ್ಯ ನರಕ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ನೀನು ಊಟ ಮಾಡುವ ಸಮಯದಲ್ಲಿ ಏನಾದ್ರೂ ಅಶುದ್ಧವಾಗಿರುವಂಥದ್ದು ಅದರಲ್ಲಿ ಬಿದ್ದರೆ ನೀನು ಅದನ್ನು ಊಟ ಮಾಡೋದಕ್ಕೆ ಇಷ್ಟಪಡ್ತೀಯಾ? ಇಷ್ಟಪಡಲ್ಲ. ನಿನ್ನ ಬಟ್ಟೆ ಮೇಲೆ ಏನಾದರೂ ಹೊಲಸಾಗಿರುವಂಥದ್ದು ಏನಾದರೂ ಇದ್ರಪ್ಪ ಅಂದ್ರೆ ಆ ಬಟ್ಟೆಯನ್ನು ನೀನೇನ್ ಮಾಡ್ತೀಯಾ? ಬದಲಾಯಿಸ್ತೀಯ. ಹಲ್ಲೆಲೂಯಾ. ಪ್ರೇಸ್ ಗಾಡ್. ಏನೋ ಒಳ್ಳೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇರ್ತೀಯ, ಆ ಸಮಯದಲ್ಲಿ ನಿನ್ನ ಬಟ್ಟೆಗಳು ಕೊಳಕಾದಂತ ಬಟ್ಟೆಗಳಾಗಿದ್ರೆ ನೀನು ಅವುಗಳನ್ನು ಹಾಕಿಕೊಳ್ಳೋದಕ್ಕೆ ಇಷ್ಟಪಡ್ತೀಯಾ? ಇಷ್ಟಪಡೋದಿಲ್ಲ. ಹಲ್ಲೆಲೂಯಾ. ಪ್ರೇಸ್ ಗಾಡ್. ಆದ್ರೆ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನಾವು ನಮ್ಮ ಮನಸ್ಸನ್ನ ಅನೇಕರು ನಾವೇನ್ ಮಾಡಿದ್ದೇವೆ? ಕೊಳಕು ಮಾಡಿಕೊಂಡಿದ್ದೇವೆ, ನಮ್ಮ ಹೃದಯವನ್ನ ಕೊಳಕು ಮಾಡಿಕೊಂಡಿದ್ದೇವೆ. ದೇವರು ಹೇಳ್ತಾ ಇದ್ದಾನೆ, ನೀವು ನನಗೆ ನಿಮ್ಮ ಹೃದಯವನ್ನ ಕೊಡ್ರಿ, ನಾನು ನಿಮ್ಮ ಬಳಿಯಲ್ಲಿ ಬಂದು ಬಾಗಿಲನ್ನ ತಟ್ತಾ ಇದ್ದೇನೆ, ನೀವು ನನಗೆ ಸ್ಥಳವನ್ನ ಕೊಡ್ರಿ. ಆವತ್ತಿನ ದಿವಸ ಆ ಛತ್ರದ ಯಜಮಾನ ಆ ಮರಿಯಳು ಮತ್ತು ಯೋಸೇಫನಿಗೆ ಜಾಗವನ್ನು ಕೊಡಲಿಲ್ಲ. ಆವತ್ತಿನ ದಿವಸ ಆ ಬೆತ್ಲೆಹೇಮಿನಲ್ಲಿರ್ತಕ್ಕಂಥ ಮನುಷ್ಯರು ಜಾಗವನ್ನು ಕೊಡಲಿಲ್ಲ. ಅನೇಕ ಮನೆಗಳನ್ನು ತಟ್ಟಿದ್ರು, ಯಾರು ಕೂಡ ಜಾಗ ಕೊಡಲಿಲ್ಲ. ಆ ಸಮಯದಲ್ಲಿ ಪ್ರಿಯರೇ, ಮೂಕ ಪಶುಗಳು, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್, ಆ ಪಶುಗಳು ಏನ್ ಮಾಡಿದಂತೆ, ತಮ್ಮ ಊಟದ ತಟ್ಟೆಯನ್ನೇ ದೇವಾದಿ ದೇವರಿಗೆ ಬಿಟ್ಟುಕೊಟ್ಟು ಪ್ರಿಯರೇ. ಹಲ್ಲೆಲೂಯಾ. ಏನ್ರಿ ಊಟದ ತಟ್ಟೆ ಅಂದ್ರೆ? ಗೋದಲಿ. ಗೋದಲಿ ಯಾರದ ಊಟದ ತಟ್ಟೆ? ಅದು ಯಾರ್ರಿ? ಪಶುಗಳದ ಊಟದ ತಟ್ಟೆ. ಹಲ್ಲೆಲೂಯಾ. ಆ ಪಶುಗಳು ಸಂತೋಷಿಸಿದವು, ಆದ್ರೆ ಅಲ್ಲಿರ್ತಕ್ಕಂಥ ಹೆರೋದ ಮಹಾರಾಜ ಸಂತೋಷಿಸಲಿಲ್ಲ, ಛತ್ರದ ಯಜಮಾನ ಸಂತೋಷಿಸಲಿಲ್ಲ, ಯೆರೂಸಲೇಮಿನವರು ಸಂತೋಷಿಸಲಿಲ್ಲ. ಇವತ್ತು ನಾವು ಆತನನ್ನ ಅಂಗೀಕರಿಸ್ತೀವ, ಆತನಿಗೆ ಧಿಕ್ಕಾರ ಕೂಗ್ತೀವ? ಇವತ್ತು ನಮ್ಮ ಸ್ಥಿತಿ ಏನಾಗಿದೆ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಇವತ್ತು ಸತ್ಯ ಏನೆಂಬುದಾಗಿ ನಮಗೆ ಗೊತ್ತಾಗಿದೆ. ಸತ್ಯ ಅವತರಿಸಬೇಕಾದಂತ ಅವತಾರ ಪುರುಷನು ಆತನು ಇಳಿದು ಬಂದಿದ್ದಾನೆ. ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ, ನಿಮಗೆ ಮುಕ್ತಿ ರಕ್ಷಣೆ ಬೇಕಾದಲ್ಲಿ ಯೇಸುವನ್ನೇ ಹಿಂಬಾಲಿಸಿದರೆ ಆತನ ನಾಮವೇ ಹೊರತು ಬೇರೆ ಯಾವ ದೇವರಿಗಿಂತಲೂ ಉನ್ನತವಾಗಿರುವಂಥದ್ದು ಎಂಬುದಾಗಿ. ಹಲ್ಲೆಲೂಯಾ. ಒಬ್ಬ ಈಶಾನ್ಯ ದೇಶದ ಸನ್ಯಾಸಿಯಾಗಿ ನನಗೆ ಬೇರೆ ಅನ್ಯ ಮಾರ್ಗವೇ ಇಲ್ಲವೇ ಇಲ್ಲ. ನಾನು ಸ್ವಾಮಿಯ ಪಾದಗಳನ್ನ ಹಿಡಿದು ನಾನು ಆತನನ್ನ ಅಡ್ಡ ಬಿದ್ದು ಆರಾಧನೆ ಮಾಡ್ತೀನಿ ಎಂಬುದಾಗಿ ಹೇಳಿರ್ತಕ್ಕಂಥ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ, ಒಂದು ವೇಳೆ ಜೀಸಸ್ಸಿನ ಕಾಲದಲ್ಲಿ ನಾನೇನಾದ್ರೂ ಬದುಕಿದ್ರೆ ನಾನು ಆತನ ಪಾದಗಳನ್ನ ನನ್ನ ಕಾಲುಗಳ ರಕ್ತದಿಂದಲ್ಲ, ನನ್ನ ಕೈಗಳ ರಕ್ತದಿಂದಲ್ಲ, ನನ್ನ ಹೃದಯದ ರಕ್ತದಿಂದಲೇ ನಾನು ಆತನ ಪಾದಗಳನ್ನು ತೊಳೆಯುತ್ತೇ ಇದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೇಸರ್ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಇವತ್ತು ನಾವು ಆ ದೇವರಿಗೆ ಎಷ್ಟು ವಿಧೇಯರಾಗಿ, ಎಷ್ಟು ವಿನಯತೆಯಿಂದ ಆತನಿಗೋಸ್ಕರವಾಗಿ ಜೀವಿಸುತ್ತ ನಮ್ಮ ಬದುಕನ್ನು ನಾವು ಕಟ್ಟಿಕೊಳ್ಳಬೇಕು. ಆದ್ರೆ ಅನೇಕರು ನಾವೇನ್ ಮಾಡ್ತಾ ಇದ್ದೇವೆ? ಲೋಕವನ್ನ ನಮ್ಮಲ್ಲಿ ತಂದ್ಕೊಂಡ್ಬಿಟ್ಟಿದ್ದೇವೆ. ಹಲ್ಲೆಲೂಯಾ. ಎರಡು ಮಾರ್ಗಗಳಲ್ಲಿದ್ದೇವೆ, ಎರಡು ದೋಣಿಗಳಲ್ಲಿ ಕಾಲಿಟ್ಟಂತವರಾಗಿದ್ದೇವೆ. ಆದ್ರೆ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಮರಿಯಳು ಒಂದೇ ಮಾತು ಹೇಳಿದ್ರು. ಏನಂತ ಹೇಳಿರಿ? ನಾನು ಕರ್ತನ ದಾಸಿ, ನಾನು ಕರ್ತನಿಗೆ ಆಳು. ಕರ್ತನ ಮಾತು ಏನಾಗಿದೆಯೋ, ಆತನ ಚಿತ್ತ ಏನಾಗಿದೆ ನನ್ನಲ್ಲಿ ನಡೆಯಲಿ. ಆಕೆ ಕನ್ನಿಕೆ ಗರ್ಭವತಿ ಆದ್ರೆ ಏನೆಲ್ಲ ಮಾತುಗಳು ಆಕೆಗೆ ಬರ್ತಾವಂತೇಳಿ ಆಕೆಗೆ ಗೊತ್ತು. ಹಲ್ಲೆಲೂಯಾ. ಯೋಸೇಫನು ನಿಶ್ಚಿತಾರ್ಥವಾಗಿರ್ತಕ್ಕಂಥ ಯವನಸ್ಥನೇ, ಆತನಿಗೂ ಗೊತ್ತು. ಅಯ್ಯೋ, 1 ವರ್ಷದವರೆಗೆ ನಾವಿಬ್ರು ಕೂಡಿ ಇದ್ದಾಗಲೂ ಕೂಡ ಏನಾಗಬಾರ್ದು? ಗರ್ಭವತಿ ಆಗಬಾರ್ದು. ಹಲ್ಲೆಲೂಯಾ. ಆ ಒಂದು ನಿಯಮ ಕ್ರಮ ಎನ್ನುವಂಥದ್ದು ಇದ್ದಾಗಲೂ ಕೂಡ ಆ ಸಮಯದಲ್ಲಿ ಯೋಸೇಫನು ಕೂಡ ತಿಗಿಲು ಪಟ್ಟ, ಭಯಪಟ್ಟ. ಆದರೆ ದೇವರು ತಿಳಿಸಿದ ಯೋಸೇಫನಿಗೆ ಕನಸಿನಲ್ಲಿ ಬಂದು ಏನಂತೇಳಿ, ಮರಿಯಳನ್ನು ಸೇರಿಸುವ ಎಂಬುದಾಗಿ. ಸಜ್ಜನನ್ನು ನೀತಿವಂತನಾಗಿರ್ತಕ್ಕಂಥ ಯೋಸೇಫ ದೇವರಿಗೆ ಒಳಗಾದ ಆ ಎಲ್ಲ ಅವಮಾನಗಳನ್ನ ನುಗ್ಗುವಷ್ಟರ ಮಟ್ಟಿಗೆ ಆತನು ತಾಳಿಕೊಂಡ ಪ್ರಿಯರೇ. ಮರಿಯಳ ಕುರಿತಾಗಿ ನಾವು ಆಲೋಚಿಸ್ತೀವಿ, ಯೋಸೇಫನ ಕುರಿತಾಗಿ ನಾವು ಆಲೋಚಿಸ್ತೀವಿ. ಆ ಜ್ಞಾನಿಗಳು ನೋಡಿ 1500 ಮೈಲುಗಳಷ್ಟು ದೂರದಿಂದ ಸ್ವಾಮಿಯನ್ನು ಹುಡುಕಿಕೊಂಡು ಬಂದರು ರಾತ್ರಿ ಸಮಯದಲ್ಲಿ. ಹಲ್ಲೆಲೂಯಾ. ವಾಕ್ಯ ಹೇಳೋದು ಅರ್ಥ ಆಗ್ತಾ ಇದೆನಾ? 1500 ಮೈಲು ದೂರಗಳಿಂದ ಕತ್ತಲೆಯಿಂದ ಪ್ರಯಾಣ, ಎಷ್ಟೆಲ್ಲ ಸಮಸ್ಯೆಗಳು, ಆದರೂ ಕೂಡ ಅವ್ರು ಏನ್ ಮಾಡಲಿಲ್ಲ? ಕೂಸನ್ನ ಮುಟ್ಟುವವರೆಗೂ ತಮ್ಮ ಪ್ರಯಾಣವನ್ನ ನಿಲ್ಲಿಸಲಿಲ್ಲ ಪ್ರೇರ. ಅಷ್ಟು ಮಾತ್ರವಲ್ಲದೆ ಕುರುಬರು ಕೇಳಿದ ತಕ್ಷಣ ತಮ್ಮ ಕುರಿಗಳನ್ನು ಅಲ್ಲೇ ಬಿಟ್ಟು ಅವತರಿಸಿ ಬಂದಿರತಕ್ಕಂಥ ಮಗುವನ್ನು ನಾವು ನೋಡಬೇಕು,
ಆತನು ಪರಾತ್ಪರನಾದಂಥ ದೇವರಂತೆ, ಆತನು ಯಜ್ಞದ ಕುರಿಮರಿಯಂತೆ, ಆತನೇ ನಿಜವಾದಂಥ ರಕ್ಷಕನಂತೆ ಆತನನ್ನು ನಾವು ಕಾಣಲಿ ಇರಬಾರದು ಅಂತ ಹೇಳಿ ಅವರು ಆ ಒಂದು ಬೆತ್ಲೆಹೇಮಿನಲ್ಲಿ ಇರ್ತಕ್ಕಂತಹ ದನದ ಕೊಟ್ಟಿಗೆಯಲ್ಲಿ ಅವರು ಹೋದರು. ಪ್ರಿಯರೇ, ಇವತ್ತು ನಾನು ನೀನು ಏನಾಗಿದ್ದೇವೆ? ನನ್ನ ನಿನ್ನ ಜೀವಿತ ಏನಾಗಿದೆ? ದೇವರನ್ನ ಸರಿಯಾದ ರೀತಿಯಲ್ಲಿ ಹಿಂಬಾಲಿಸುವಂತವರಾಗಿದ್ದೀವಾ? ಕೇವಲ ಡಾಂಬಿಕತೆಯ ಭಕ್ತಿಯನ್ನು ಮಾಡುವಂತವರಾಗಿದ್ದೀವಾ? ಎರಡು ಮಾರ್ಗಗಳಲ್ಲಿ ಕಾಲಿಟ್ಟಂತವರಾಗಿದ್ದೀವಾ? ಕ್ರಿಸ್ತನನ್ನೇ ಸಂಪೂರ್ಣವಾಗಿ ಅರಿತುಕೊಂಡು ಜೀವಿಸುವಂತವರಾಗಿದ್ದೀವಾ? ಇವತ್ತು ದಿವಸ ಆತನು ಇಳಿದು ಬಂದಿದ್ದಾನೆ. ಆತನು ನನಗಾಗಿ ನಿನಗೋಸ್ಕರವಾಗಿ ಯಜ್ಞವಾಗಿ ನನ್ನ ನಿನ್ನ ಸ್ಥಾನವನ್ನು ಆತನು ತೆಗೆದುಕೊಂಡು ನಮ್ಮೆಲ್ಲರನ್ನ ಆತನು ಬಿಡುಗಡೆ ಮಾಡಿದ್ದಾನೆ. ಸಹೋದರ ಸಹೋದರಿ, ಇವತ್ತು ನನ್ನ ನಿನ್ನ ಮಧ್ಯದಲ್ಲಿರುವಂಥ ಒಂದು ಪ್ರಶ್ನೆ ಒಂದೇ: ಆತನನ್ನು ನಾವು ಸಂಪೂರ್ಣವಾಗಿ ಹಿಂಬಾಲಿಸಿ ನಡೀತೀವಾ? ಮರಿಯಳೋಪಾದಿಯಲ್ಲಿ, ಯೋಸೇಫನೋಪಾದಿಯಲ್ಲಿ, ಜ್ಞಾನಿಗಳೋಪಾದಿಯಲ್ಲಿ, ಕುರುಬರೋಪಾದಿಯಲ್ಲಿ ಸಂಪೂರ್ಣವಾಗಿ ಆತನನ್ನ ಕಾಣುವವರೆಗೂ ಮುಟ್ಟುವವರೆಗೂ ಕೂಡ ನಮ್ಮ ಜೀವಿತವನ್ನ ನಾವು ಸುಮ್ಮನೆ ಹಿಂದಕ್ಕೆ ಹೆಜ್ಜೆ ಇಡಲ್ಲ ಎಂಬುದಾಗಿ ಹೇಳಿದಂತ ಅವರಂತೆ ನಮ್ಮ ಜೀವಿತ ಇರುತ್ತ. ಮಧ್ಯಾಕಾಶದಲ್ಲಿ ಯೇಸು ಕ್ರಿಸ್ತನು ಬರ್ಲಿಕ್ಕಿದ್ದಾನೆ. ಯೇಸು ಮಗುವಾಗಿ ಬಂದ, ಆವಾಗ ಈಗ ಮಗುವಾಗಿ ಬರಲ್ಲ. ಹೆಂಗ್ ಬರ್ತಾನಂತೆ? ರಾಜಾದಿರಾಜನಾಗಿ ಬರ್ತಾನೆ. ಆತನು ಆವಾಗ ಭೂಮಿ ಮೇಲೆ ಅವತರಿಸಿ ಬಂದ, ಈಗ ಎಲ್ಲಿ ಬರ್ತಾನಂತ? ಆಕಾಶದಲ್ಲಿ ಬರ್ತಾನೆ. ಮಧ್ಯಾಕಾಶದಲ್ಲಿ ಕುದುರೆಯನ್ನು ಏರಿದವನಾಗಿ ವೀರ ವಸಂತ ರಾಜನಾಗಿ ಆತನು ಬರುವಾಗ ಬಲಗಡೆಯಲ್ಲಿ ಇರ್ತಕ್ಕಂಥ ಕಳ್ಳ ಅವನು ಮಾತಾಡ್ತಾನೆ ಏನಂತೇಳಿ: ಸ್ವಾಮಿ, ನಿನ್ನ ರಾಜ್ಯವನ್ನು ನೀನು ಪಡ್ಕೊಂಡು ಬರುವಾಗ ನನ್ನನ್ನು ನೆನೆಸಿಕೋ ಎಂಬುದಾಗಿ. ಹಲ್ಲೆಲೂಯಾ! ನನ್ನನ್ನು ನೆನಪು ಮಾಡಿಕೋ. ನೀನು ಬರ್ಲಿಕ್ಕಿದೆಯಾ? ನಿನಗೆ ಸಾವು ಸಾವೇ ಅಲ್ಲ, ನೀನು ಪುನಃ ಮೃತ್ಯುಂಜಯನಾಗಿ ಎದ್ದು ಬರ್ಲಿಕ್ಕಿದೆಯಾ? ಆ ಸಮಯದಲ್ಲಿ ನೀನು ಪುನಃ ನಿನ್ನ ರಾಜ್ಯವನ್ನು ಸ್ಥಾಪನೆ ಮಾಡ್ಲಿಕ್ಕಿದೆಯಾ? ನಿನ್ನ ಮಧ್ಯಾಕಾಶದಲ್ಲಿ ಬರುವಾಗ ನಾನು ಕೂಡ ನಿನ್ನ ಸಂಗಡ ಇರ್ತೇನೆ, ನಾನು ಕೂಡ ನಿನ್ನನ್ನು ಎದುರು ನೋಡ್ತೀನಿ ಎಂಬುದಾಗಿ ಹೇಳಿರ್ತಕ್ಕಂಥ ಆ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳನ ಒಂದು ಸ್ಥಿತಿಯನ್ನು ನೋಡಿದರೆ ಸ್ವಾಮಿ ಒಂದೇ ಮಾತು ಹೇಳಿದೆ ಅಂತೇಳಿ: ನಿಮಗೆ ಏನಾಗುತ್ತೆ? ನೀವು ನಿಶ್ಚಯವಾಗಿ ನೀವು ನನ್ನ ಸಂಗಡ ಪರದೇಶಿನಲ್ಲಿ ಇರುವಿ ಎಂಬುದಾಗಿ. ಹಲ್ಲೆಲೂಯಾ! ಪ್ರೈಸ್ ಲಾರ್ಡ್. ಆವತ್ತಿನ ದಿವಸ ಅವರು ಯೇಸುವನ್ನು ಮುಟ್ಟಿದರು. ಇವತ್ತು ನಾನು ನೀನು ಕೂಡ ಮಧ್ಯಾಕಾಶದಲ್ಲಿ ಯೇಸು ಕ್ರಿಸ್ತನಲ್ಲಿ ಏನಾಗಬೇಕು? ಭೇಟಿಯಾಗಬೇಕು. ಪ್ರೇರಿ ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಸಹೋದರ ಸಹೋದರಿ, ಯೇಸು ಕ್ರಿಸ್ತನು ನನಗಾಗಿ ನಿನಗಾಗಿ ಅವತರಿಸಿ ಬಂದಿದ್ದಾನೆ. ಆತನು ನಿಜವಾಗಲೂ ಬಂದಿದ್ದಾನೆ ಚರಿತ್ರಾತ್ಮಕವಾಗಿ. ಆತನು ಈ ಲೋಕದಲ್ಲಿ ಅನೇಕ ಸುಳ್ಳುಗಳು ಪ್ರಚಾರ ಇರುವಂತೆ ಸುಳ್ಳಾದ ದೇವರಲ್ಲ. ಆತನು ಸತ್ಯವಾಗಿರ್ತಕ್ಕಂಥ ಒಂದೇ ಒಂದು ಏಕ ಅವತಾರ, ಶ್ರೇಷ್ಠ ಅವತಾರ, ಆ ವಾಕ್ಯಾವತಾರವಾಗಿ ಇಳಿದು ಬಂದಿರತಕ್ಕಂಥ ಒಬ್ಬೇ ಒಬ್ಬ ದೇವರು. ಆತನ ಹೊರತಾಗಿ ದೇವರು ಯಾರು ಕೂಡ ಇಲ್ಲ ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ತಿಳಿಸುತ್ತೆ. ಪ್ರಿಯರೇ, ಎರಡನೇದಾಗಿ ಆತನು ನನಗಾಗಿ ನಿನಗಾಗಿ ಕೃಪೆಯನ್ನ, ಸತ್ಯವನ್ನ ತೆಗೆದುಕೊಂಡು ಬಂದಿದ್ದಾನೆ. ಯಾರು ಆ ಕೃಪೆ ಸತ್ಯವನ್ನ ನಂಬುತ್ತಾರೋ, ಹಿಂಬಾಲಿಸ್ತಾರೋ, ಆತನು ಸಂಪೂರ್ಣ ಅವರ ಜೀವಿತದಲ್ಲಿ ತನ್ನ ಕೃಪೆಯನ್ನು ತೋರಿಸ್ತಾನೆ. ಆತನ ಕೃಪೆ ನಿನ್ನನ್ನು ನಡೆಸುವಂಥದ್ದು, ನಿನ್ನನ್ನು ಕಾಯುವಂಥದ್ದು, ಕಾಪಾಡುವಂಥದ್ದು. ಬಲಹೀನತೆಯಲ್ಲಿ ಆತನು ನಿನಗೆ ಬಲವನ್ನು ಕೊಡುವಾಗ ಆ ಬಲ ಪೂರ್ಣ ಸಾಧಕವಾಗುತ್ತದೆ ಎಂಬುದಾಗಿ, ನನ್ನ ಕೃಪೆ ನಿನಗೆ ಸಾಕು ಎಂಬುದಾಗಿ ಹೇಳಿದಂಥ ದೇವರು ಆತನು. ಪ್ರಿಯರೇ, ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹೋಗದು ಎಂಬುದಾಗಿ ಹೇಳಿದಂಥ ದೇವರ ಆತನು. ಆತನ ಕೃಪೆಯನ್ನು ತಂದಿದ್ದಾನೆ. ಇವತ್ತು ಆತನಿಗೆ ನಾವು ಏನು ಕೊಟ್ಟು ಋಣ ತೀರಿಸುವುದಕ್ಕೆ ಸಾಧ್ಯ? ಆತನು ಯಾವುದನ್ನು ಮೆಚ್ಚುತ್ತಾನೆ? ಸಹೋದರ ಸಹೋದರಿ, ನಿನ್ನ ಹೃದಯದಲ್ಲಿ ಆತನಿಗೆ ಪರಿಪೂರ್ಣವಾಗಿ ಸ್ಥಾನ ಕೊಡ್ತೀಯಾ? ಪರಿಶುದ್ಧವಾಗಿ ನೀನು ಜೀವಿಸ್ತೀಯಾ? ಲೋಕದ ಆಚಾರ ಸಂಪ್ರದಾಯ ಪದ್ಧತಿಗಳನ್ನೆಲ್ಲ ಪರಿಪೂರ್ಣವಾಗಿ ದೇವರನ್ನೇ ಆತ್ಮೀಯ ರೀತಿಯಲ್ಲಿ, ಆತ್ಮಕ್ಕೆ ಸತ್ಯಕ್ಕೆ ತಕ್ಕ ಹಾಗೆ ನೀನು ಆರಾಧನೆ ಮಾಡ್ತೀಯಾ? ಒಂದು ಸಾರಿ ನಿನ್ನ ಜೀವಿತವನ್ನು ಆತನಿಗೆ ಒಪ್ಪಿಸಿಕೊಡ್ತೀಯಾ? ಎಷ್ಟು ಜನರು ನಾವು ಏಸಪ್ಪ ಬೇಕು, ಅದೇ ರೀತಿಯಾಗಿ ಲೋಕದ ಕಾರ್ಯಗಳು ಕೂಡ ಬೇಕೆಂಬುದಾಗಿ ನಡೆಯುವಂತವರಾಗಿದೆ. ಇವತ್ತು ದಿವಸ ಸಂಪೂರ್ಣವಾಗಿ ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕಾಗಿದೆ. ಹೆರೋದ ಮಹಾರಾಜ ಯೇಸು ಕ್ರಿಸ್ತನನ್ನ ಧಿಕ್ಕಾರ ಮಾಡಿದ. ಆ ಶಾಸ್ತ್ರಿಗಳು ಛತ್ರದ ಯಜಮಾನ ಯೇಸು ಸ್ವಾಮಿಯನ್ನ ಧಿಕ್ಕಾರ ಮಾಡಿದರು. ನಾನು ನೀನು ಧಿಕ್ಕಾರ ಮಾಡುವಂಥದ್ದಲ್ಲ, ಆತನನ್ನ ಅಂಗೀಕರಿಸಿಕೊಂಡಂತವರ ಗುಂಪಿನಲ್ಲಿ ನಾನು ನೀನು ಇರಬೇಕಾಗಿದೆ. ಸಮಯದಲ್ಲಿ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಕೊನೆಯದಾಗಿ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ನಿತ್ಯನಾಥ ದೇವರೇ, ಅಪ್ಪ ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರಗಳಯ್ಯ. ಅಪ್ಪ ಕರ್ತನೆ, ಹಾಡುಗಳ ಮುಖಾಂತರ ರಾಜ ನಿನ್ನ ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರಗಳಯ್ಯ. ಅಪ್ಪ ಕರ್ತನೆ, ಒಳ್ಳೆಯ ವಾಕ್ಯದ ಮುಖಾಂತರ ಅಪ್ಪ ಕರ್ತನೆ ನಮ್ಮ ಜೊತೆಗೆ ಸೂಟಿಯಾಗಿ ಮಾತಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳಪ್ಪ. ಕರ್ತನೆ ರಾಜ, ನೀನು ನಮಗಾಗಿ ಕರ್ತನೆ ಸ್ವಾಮಿ ಕನ್ಯಾಮರಿಯರ ಗರ್ಭದಲ್ಲಿ ಧರಿಸಲ್ಪಟ್ಟು ಅಯ್ಯ ಸ್ವಾಮಿ ಕರ್ತನೆ ನಮಗಾಗಿ ನಮ್ಮ ಪಾಪಗಳ ನಿಮಿತ್ತ ಕರ್ತನೆ ಸ್ವಾಮಿ ಶಿಲುಬೆಗೆ ಜಡಿಯಲ್ಪಟ್ಟು 3ನೇ ದಿನದಲ್ಲಿ ಕರ್ತನೆ
ಎದ್ದಂತ ದೇವರಪ್ಪ ನಿನ್ನ ನಾಮಕ್ಕೆ ಸ್ತೋತ್ರಯ್ಯ. ಅಪ್ಪ ಕರ್ತನೆ ಸ್ವಾಮಿ ಒಳ್ಳೆಯ ವಾಕ್ಯವನ್ನು ನಮಗೆ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ. ಅಪ್ಪ ಪ್ರತಿಯೊಬ್ಬರ ಹೃದಯಗಳಲ್ಲಿ ಕರ್ತನೆ ಸ್ವಾಮಿ ಮರೆಯಲಾಗದಂತೆ ರಾಜ ಅದು 100ರಷ್ಟು ಫಲಿಸ್ಲಿಕ್ಕೆ ಅಂತ ನೀನು ಅದ್ಭುತ ಮಾಡಯ್ಯ. ಅಪ್ಪ ಕರ್ತನೆ ಸ್ವಾಮಿ ಹೇಳಿದಂತ ವಾಕ್ಯವು ರಾಜ ಕೇಳಿ ಕರ್ತನೆ ಸ್ವಾಮಿ ಅದರಂತೆ ನಡೆದುಕೊಳ್ಳುವ ಹಾಗೆ ಕರ್ತನೆ ನಿನ್ನ ಮಕ್ಕಳನ್ನು ಮುಂದೆ ಹಾಕಯ್ಯ. ಅಪ್ಪ ಕರ್ತನೆ ಸ್ವಾಮಿ ಕರ್ತನೆ ಬಂದಂತೆ ಎಲ್ಲ ನಿನ್ನ ಮಕ್ಕಳಿಗೆ ಕರ್ತನೆ ಒಳ್ಳೆ ಆರೋಗ್ಯವನ್ನು ಕೊಡು ಕರ್ತನೆ, ದೀರ್ಘಾಶಯವನ್ನು ತುಂಬಿಸ ರಾಜ. ಪ್ರತಿಯೊಂದು ಕುಟುಂಬವನ್ನು ನೀನು ಆಶೀರ್ವಾದ ಮಾಡಯ್ಯ ಸ್ವಾಮಿ. ಕುಟುಂಬದ ಯಜಮಾನನಾಗಿ ಕರ್ತನೆ ಸ್ವಾಮಿ ಕೊರತೆಗಳು ಕುಂದುಕೊರತೆಗಳು ಎಲ್ಲವನ್ನು ನೀಗಿಸ ರಾಜ. ಅಪ್ಪ ಕರ್ತನೆ ಸ್ವಾಮಿ ಸುಖ ಸಂತೋಷ ಶಾಂತಿ ಸಮಾಧಾನ ಅನ್ಯೋನ್ಯತೆ ಐಕ್ಯತೆ ಪ್ರೀತಿಯಿಂದ ಪ್ರತಿಯೊಬ್ಬರು ಜೀವಿಸ್ಲಿಕ್ಕಾಗಯ್ಯ. ನೀನು ಬರುವುದರೊಳಗಾಗಿ ಕರ್ತನೆ ಸ್ವಾಮಿ ಎಲ್ಲರೂ ಸಿದ್ಧರಾಗಿರ್ಲಿಕ್ಕಾಗ ಕರ್ತನೆ ಸ್ವಾಮಿ. ಯಾವ ರೀತಿಯಾಗಿ ರಾಜ ಸ್ವಾಮಿ ಆ 5 ಕನ್ನಿಕರ ರಾಜ ಸ್ವಾಮಿ ಸಿದ್ಧರಾಗಿದ್ದರೋ ಕರ್ತನೆ ಅದೇ ರೀತಿಯ ಕರ್ತನೆ ಸ್ವಾಮಿ ನಾವೆಲ್ಲರೂ ಸಿದ್ಧರಾಗಿರ್ಲಿಕ್ಕಾಗ ಸ್ವಾಮಿ ನಮ್ಮ ಮನಸ್ಸುಗಳನ್ನು ನೀನು ಬದಲಾಯಿಸ ರಾಜ. ಅಪ್ಪ ಕರ್ತನೆ ಸ್ವಾಮಿ ಒಂದೇ ಮಾರ್ಗವಾಗಿ ಕರ್ತನೆ ನಿನ್ನ ಮಾರ್ಗದಲ್ಲಿ ನಾವು ಹೋಗುವ ಹಾಗೆ ಜೀವಿಸ್ಲಿಕ್ಕಾಗತ್ತೆ ಅಪ್ಪ, ಸ್ಥಿರವಾಗಿ ನಿಲ್ಲಿಕ್ಕಾಗತ್ತೆ ಸ್ವಾಮಿ. ರಕ್ಷಣೆ ಮಾರ್ಗ ರಕ್ಷಣೆ ಜೀವಿತದಲ್ಲಿ ಕರ್ತನೆ ನಾವು ನಿಂತುಕೊಂಡ ರಾಜ ಸ್ವಾಮಿ ಇತರರಿಗೆ ಕರ್ತನೆ ಸ್ವಾಮಿ ನಿನ್ನ ಸುವಾರ್ತೆಯನ್ನು ಸಾರಲಿಕ್ಕಾಗತ್ತೆ ಅಪ್ಪ ಕರ್ತನೆ ಸ್ವಾಮಿ. ಎಲ್ಲರನ್ನು ಕರ್ತನೆ ಸ್ವಾಮಿ ನಿನ್ನ ಬಳಿಗೆ ಕರೆದೊಯ್ಯುವ ಹಾಗೆ ನೀನು ಅದ್ಭುತ ಕಾರ್ಯವನ್ನು ಮಾಡಯ್ಯ ಸ್ವಾಮಿ. ಪ್ರತಿಯೊಬ್ಬರ ಜೀವಿತದಲ್ಲಿ ಕರ್ತನೆ ಸ್ವಾಮಿ ಅಪ್ಪ ನೀನು ಎದ್ದುಕೊಂಡು ಸಹಾಯ ಮಾಡಲು ಪ್ರತಿಯೊಬ್ಬರ ಕೆಲಸ ಕಾರ್ಯಗಳನ್ನು ನೀನು ಆಶೀರ್ವಾದ ಮಾಡಯ್ಯ ಸ್ವಾಮಿ. ಹೋಗುವಾಗಲೂ ಬರುವಾಗಲೂ ಕರ್ತನೆ ನೀನು ಸಹಾಯಕನಾಗಿದ್ದು ನಡೆಸು ರಾಜ. ಪ್ರತಿಯೊಬ್ಬರ ವಿದ್ಯಾಭ್ಯಾಸದಲ್ಲಿ ನೀನು ಸಹಾಯ ಮಾಡಯ್ಯ ಕರ್ತನೆ. ಒಳ್ಳೆಯ ಕರ್ತನೆ ಸ್ವಾಮಿ ಸ್ಟಡಿಯಲ್ಲಿ ಒಳ್ಳೆಯ ಸಕ್ಸಸ್ಫುಲ್ ಜೀವಿತವನ್ನು ನೀನು ದಯಪಾಲಿಸಿಕೊಡು ರಾಜ. ಎಲ್ಲರೂ ಹೊಲದ ಬೆಳೆಗಳು ಕರ್ತನೆ 100ರಷ್ಟು ಅಪ್ಪ ಕರ್ತನೆ ಫಲಪಡಿಸ್ಲಿಕ್ಕಾಗಿ ನೀನು ಅದ್ಭುತ ಕಾರ್ಯವನ್ನು ಮಾಡಪ್ಪ ರಾಜ. ಈ ವರ್ಷವೆಲ್ಲ ಕರ್ತನೆ ಕಳೆದ ಕ್ರಿಸ್ಮಸ್ ಇಲ್ಲಿಯವರೆಗೆ ಕರ್ತನೆ ನಮ್ಮನ್ನ ಕರ್ತನೆ ನೀನು ಸುರಕ್ಷಿತವಾಗಿ ಕರ್ತನೆ ಸ್ವಾಮಿ ಈ ದಿನವನ್ನು ನೋಡುವ ಹಾಗೆ ಕರ್ತನೆ ನಮಗೆ ಕರ್ತನೆ ಎಲ್ಲವನ್ನು ಒದಗಿಸಿಕೊಟ್ಟು ಕರ್ತನೆ ಎಲ್ಲ ಸಮಸ್ಯೆಗಳಿಂದ ಕರ್ತನೆ ಮರಣಕರ ವ್ಯಾಧಿಯಿಂದ ನಮ್ಮನ್ನು ತಪ್ಪಿಸಿ ಕರ್ತನೆ ಅಯ್ಯ ನಿನ್ನ ಶುಭ ವರ್ತಮಾನವನ್ನು ಸಾರುವ ಹಾಗೆ ಕರ್ತನೆ ಸ್ವಾಮಿ ಕರ್ತನೆ ಸಾರುವಂತ ಕರ್ತನೆ ನಿನ್ನ ಮಗನನ್ನು ಕೊಟ್ಟು ಕರ್ತನೆ ಅದನ್ನು ತಿಳಿಸುವ ಹಾಗೆ ತಿಳಿಯಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳಯ್ಯ ಅಪ್ಪ ಕರ್ತನೆ. ಈ ಒಂದು ಆರಾಧನೆಯನ್ನು ಕರ್ತನೆ ಸ್ವಾಮಿ ಪ್ರಾರಂಭ ಮಧ್ಯದವರೆಗೂ ನೀನು ನಡೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಯ್ಯ. ಅಂತ್ಯದವರೆಗೂ ನಿನ್ನ ಪ್ರಸನ್ನತೆ ನಮ್ಮೆಲ್ಲರ ಮೇಲೆ ಕರ್ತನೆ ಇಳಿದು ಬಂದು ಸುರಿಸ್ತಾ ಬರಬೇಕಾದ್ರೆ ಪ್ರತಿಯೊಬ್ಬರು ಕರ್ತನೆ ನಿನ್ನ ಪರಿಶುದ್ಧ ಹಸ್ತದಿಂದ ಮುಟ್ಟಿ ಕರ್ತನೆ ಆಶ್ವಸಿಸಿ ಬಲಪಡಿಸಿ ಕಾಯ್ದು ಕಾಪಾಡಿ ನಡೆಸ್ತಾ ಬರಬೇಕಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲವನ್ನು ಬೇಡಿ ಬಂದಿದ್ದೇವೆ ತಂದೆ, ಆಮೇಲೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನಂತ ನಡೆಸಿ ಅಲಂಕರಿಸಿ ಬಲಪಡಿಸಲಿಕ್ಕೆ ಕೂಡಿ ಬಂದಿರುವ ಇವರ ಸಂಘಗಳು ಸಕಲ ಸತ್ತತ್ರ ಸಂಘಗಳು ಪ್ರಪಂಚದಲ್ಲಿರುವ ಎಲ್ಲಾ ಮನುಷ್ಯರ ಸಂಘಗಳು ವಿಶೇಷ ಮುದ್ದಮುಟ್ಟಿಗೆ ಸಭೆಯ ಸಂಘಗಳು ಸದಾ ಕನ್ನೆಲೆಯಾಗಿರಿಸುವ ಆಮೇಲೆ. ಏಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಏಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಏಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ